ಮಾಡಿದ್ದೇವೆ. ನಮ್ಮ ಸೃಷ್ಟಿ ಯಾಕೆ, ನಮ್ಮಿಂದ ಆಗಬೇಕಾದಂತಹ ಘನ ಕಾರ್ಯವಾದರೂ ಯಾವುದು ಎಲ್ಲವನ್ನು ಹೇಳ್ತಾ ರಕ್ಷಿಸಬೇಕಮ್ಮ, ರಕ್ಷಿಸಬೇಕು. ನೀನಲ್ಲದನ್ಯಾರಿಹರು ಅರಿಯದ ವಿಚಾರವನ್ನು ತಿಳಿಸುವವರು ಯಾರು ಎಂದು ಹುಡುಕುತ್ತಿದ್ದೆವು. ನಿನ್ನ ಚೋದನೆಯಿಂದ ಕೂಡಿರುವ ನಮ್ಮನ್ನು ಅನುರಾಗವಿರಿಸಿ ಅಮ್ಮ ಜ್ಞಾನರಹಿತನಾದ ನಮ್ಮನ್ನು ಸುಜ್ಞಾನವಿತ್ತವಳು ನೀನಮ್ಮ. ಅಮ್ಮ ನಮ್ಮ ಮೇಲೆ ಕೃಪೆ ತೋರಿಸಿ ನಿನಗೆ ಹೇಗೆ ಬೇಕು ಹಾಗೆ ನಮ್ಮನ್ನು ತೊಡಗಿಸಿಕೋ ತಾಯೇ. ಜಯ 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 ಜಯ. ಹರಿಹರ ಬ್ರಹ್ಮರಂದಿರಿಸಿ ಹೇ ನಾಮವ ಹರುಷದಿ ಮೂವರಿಗೆ ಇರುವುದು ನಿಮ್ಮಿಂದ ಘನ ಕಾರ್ಯ ಮುಂದಕ್ಕೆ ಕೊರೆದ ಪೆನದ ನಿಮಗೆ ಮೊದಲು ನಿರ್ಗುಣವೇ ಆದ, ತದನಂತರದಲ್ಲಿ ಅಖಂಡವಾಗಿದ್ದಂತಹ ನೀವು ಮೂರು ಪ್ರಧಾನ ಖಂಡಗಳಾಗಿ ಅನುಪಮ ಶಕ್ತಿಯಾಗಿ ಸಗುಣ ವಿಶ್ವಕ್ಕೆ ನಾಂದಿಯಾಗಿ ನನ್ನಿಂದ ಅಭಿವ್ಯಕ್ತಗೊಂಡಿದ್ದೀರಿ. ಪ್ರಪಂಚ ಮುಖಕ್ಕೆ ನಿಮ್ಮನ್ನು ಗುರುತಿಸಿ ಕರೆಯುವುದಕ್ಕೆ ಬೇಕಾಗಿ ಒಬ್ಬೊಬ್ಬರಿಗೂ ಒಂದೊಂದು ಶುಭ ನಾಮವನ್ನಿರಿಸುವುದಕ್ಕಿದ್ದೇನೆ. ರಕ್ತ ಛಾಯದಿಂದೊಪ್ಪುವಂತಹ ಮಗನೇ ನೀನೇ ಬ್ರಹ್ಮ, ಧನ್ಯೋಸ್ಮಿ. ನೀಲಮೇಘ ಶ್ಯಾಮನಾದ ನೀನೇ ನಾರಾಯಣ, ಧನ್ಯೋಸ್ಮಿ ತಾಯೇ. ತ್ರಿನೇತ್ರಧಾರಿಯಾಗಿ ಶ್ವೇತವರ್ಣದಿಂದ ಕಣ್ಗೊಳಿಸುತ್ತಿರುವ ನೀನೇ ಮಹೇಶ್ವರ. ಮಕ್ಕಳೇ, ಹೋದ ಕಲ್ಪದಲ್ಲಿ ಲಯವಾದಂತಹ ಪ್ರಪಂಚವನ್ನು ಪುನರಪಿ ಸೃಷ್ಟಿಸಿ ಪಾಲಿಸಿ ಲಯಗೊಳಿಸುವುದಕ್ಕೆ ಬೇಕಾಗಿ ನಿಮ್ಮೂವರ ಸೃಷ್ಟಿಯಾಗಿದೆ. ಅದಕ್ಕಾಗಿ ನಿಮ್ಮೂವರಿಗೂ ಮಾಡುವುದಕ್ಕೆ ಉದ್ಯೋಗ, ಇರುವುದಕ್ಕೆ ಕ್ಷೇತ್ರ, ಧರಿಸುವುದಕ್ಕೆ ಗುಣವನ್ನು ಅನುಗ್ರಹಿಸುತ್ತೇನೆ. ಸತ್ವರಾಜಸ ತಾಮವೆನು ತಿಪ್ಪ ಗುಣ ಮೂರು ಮತ್ತೆ ರಾಜಸ ಗುಣದಿ ನಿತ್ಯ ಸೃಜಿಸಲಿ ವಿಧಾತನು ಸಾತ್ವಿಕ ಬೆತ್ತು ಹರಿಯು ಕೋರೆಯೇ
ಅಥವಾ ಪರೋಕ್ಷವಾಗಿಯೂ ಬಂದು ನಿಮ್ಮೆಲ್ಲರ ಕಷ್ಟವನ್ನು ದೂರೀಕರಿಸುತ್ತೇನೆ. ಇದೋ ಅದೃಶ್ಯಳಾಗುತ್ತೇನೆ. ಅದೃಶ್ಯಳಾಗುತ್ತೇನೆ.